ಇನ್ನು ಮಂಡ್ಯದಲ್ಲಿ ಜೆಡಿಎಸ್ಗೆ ಮತ್ತೊಂದು ಸ್ವಾಭಿಮಾನಿ ಶಾಕ್ ಎದುರಾಗಿದೆ. ಜೆಡಿಎಸ್ ನಾಯಕರಿಂದಲೇ ಜೆಡಿಎಸ್ ವಿರುದ್ಧ ಅಸ್ತ್ರವೊಂದನ್ನು ಪ್ರಯೋಗ ಮಾಡಿದ್ದಾರೆ. ಎಂ ಶ್ರೀನಿವಾಸ್ ನೇತೃತ್ವದಲ್ಲಿ ಮೂವರು ಪಕ್ಷೇತರರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಪಿಇಟಿ ಅಧ್ಯಕ್ಷ ವಿಜಯಾನಂದ, ಶ್ರೀನಿವಾಸ್ ಅಳಿಯ ಯೋಗೇಶ್, ಮಹಲಿಂಗೇಗೌಡರಿಂದ ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಕೆಯನ್ನು ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ಶ್ರೀನಿವಾಸ್, ಮೂವರಲ್ಲಿ ಒಬ್ಬರು ಚುನಾವಣೆಯ ಕಣಕ್ಕಿಳಿಸುತ್ತೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಹೊಸದುರ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿ ಗೂಳಿಹಟ್ಟಿ ಶೇಖರ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಬೃಹತ್ ಮೆರವಣಿಗೆ ಮೂಲಕ ಆಗಮಿಸಿದ ಗೂಳಿಹಟ್ಟಿ ಶೇಖರ್ ಕೆಂಪು ಶಲ್ಯ ಧರಿಸಿ ಬರಿಗಾಲಿನಲ್ಲಿ ಆಗಮಿಸಿದರು. ಇನ್ನು ನಾಮಿನೇಷನ್ ಬಳಿಕ ಮಾತನಾಡಿದ ಗೂಳಿಹಟ್ಟಿ ಶೇಖರ್, ಕೆಂಪು ರಕ್ತಕ್ಕೆ ಜಾತಿ ಗೊತ್ತಿಲ್ಲ, ಎಲ್ಲರೂ ಒಂದೇ, ಆ ಕಾರಣಕ್ಕೆ ಕೆಂಪು ಶಾಲು ಧರಿಸಿ ಬಂದಿದ್ದೇನೆ ಅಂತ ಹೇಳಿದರು. ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಗಣಿಗ ರವಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಇವತ್ತು ನನ್ನ ಜಾತಕದ ಪ್ರಕಾರ ಒಳ್ಳೆಯ ದಿನ, ಹಾಗಾಗಿ ಇವತ್ತು ನಾಮಪತ್ರವನ್ನ ನಾನು ಸಲ್ಲಿಸಿದ್ದೇನೆ. ಜೆಡಿಎಸ್ನಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ, ಈ ಬಾರಿ ಜನ ನನಗೆ ಆಶೀರ್ವಾದ ಮಾಡ್ತಾರೆ ಎಂದಿದ್ದಾರೆ. ಐಟಿ ದಾಳಿ, ಜಿಎಸ್ಟಿ ದಾಳಿ, ಚುನಾವಣಾ ಅಧಿಕಾರಿಗಳ ದಾಳಿಯಾದರೂ ಕೂಡ ಕೆಜಿಎಫ್ ಬಾಬು ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ. ಇವತ್ತು ಸೌತ್ ಎಂಡ್ ಸರ್ಕಲ್ ಬಳಿ ಆರ್ಫೋ ಕಚೇರಿಯಲ್ಲಿ ಪಕ್ಷೇತರರಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈ ಹಿಂದೆ ಕೆಜಿಎಫ್ ಬಾಬು ಕಾಂಗ್ರೆಸ್ ಟಿಕೆಟ್ನ ಆಕಾಂಕ್ಷಿಯಾಗಿದ್ರು. ಇನ್ನು ನಾಮಪತ್ರ ಸಲ್ಲಿಕೆ ವೇಳೆ ಕೆಜಿಎಫ್ ಬಾಬು ಬೆಂಬಲಿಗರು ಭಾರಿ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಇನ್ನು ದೊಡ್ಡಬಳ್ಳಾಪುರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಬಿ ಮುನೇನಗೌಡ ನಾಮಿನೇಷನ್ ಅನ್ನು ಸಲ್ಲಿಸಿದ್ರು. ಇದಕ್ಕೂ ಮೊದಲು ನಗರದ ರಸ್ತೆಗಳಲ್ಲಿ ಭಾರೀ ರೋಡ್ ಶೋ ಕೂಡ ನಡೆಸಿದ್ರು. ಇವತ್ತು ಚನ್ನಗಿರಿಯಲ್ಲಿ ಮಾಡಾಳು ಮಲ್ಲಿಕಾರ್ಜುನ್ ರೋಡ್ ಶೋ ಮೂಲಕ ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು. ರೋಡ್ ಶೋಗೆ ಭಾರಿ ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ರು. ಬಳಿಕ ಮಾತನಾಡಿದ ಮಾಡಾಳು ವಿರೂಪಾಕ್ಷಪ್ಪ, ನಮ್ಮನ್ನ ಬಿಜೆಪಿ ಪಕ್ಷದಿಂದ ಹೊರಹಾಕಲಾಗಿದೆ, ನನ್ನ ಮಗ 1 ಲಕ್ಷ ಮತಗಳ ಅಂತರದಿಂದ ಗೆಲ್ತಾನೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸ್ಟಾರ್ ಪ್ರಚಾರಕರ ಲಿಸ್ಟ್ನಲ್ಲಿ ಇತ್ತೀಚೆಗೆ ಕೊಲೆಯಾದ ಅತಿಕ್ ಅಹಮ್ಮದ್ ಬೆಂಬಲಿಗ ಇರೋದು ಬೆಳಕಿಗೆ ಬಂದಿದೆ. ಇಮ್ರಾನ್ ಪ್ರತಾಪ್ ಗರ್ಹಿ ಹೆಸರು ಪ್ರಚಾರಕರ ಪಟ್ಟಿಯಲ್ಲಿದೆ. ಈ ಹಿಂದೆ ಅತಿಕ್ ನನ್ನ ಗುರು ಅಂತ ಇಮ್ರಾನ್ ಗರ್ಹಿ ಹೇಳಿಕೊಂಡಿದ್ರು. ಇನ್ನು ಕಾಂಗ್ರೆಸ್ ನಡೆಗೆ ಶೋಭಾ ಕರಂದ್ಲಾಜೆ ಕೂಡ ಕಿಡಿಕಾರಿದ್ದಾರೆ. ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಕಣಕ್ಕಿಳಿತಾರೆ ಎಂಬ ವದಂತಿಗೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾರು ಎಲ್ಲಿ ಬೇಕಾದ್ರೂ ನಿಲ್ಲಲಿ, ಪ್ರೀತಮ್ ಗೌಡ ಕೂಡ ಎಲ್ಲಿಂದ ಬೇಕಾದ್ರೂ ನಿಂತ್ಕೊಳ್ಳಿ, ನಾನು ತಡೆಯಕ್ಕಾಗುತ್ತಾ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳಿದ್ದಾರೆ. ಜಯನಗರದಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ. ಜಯನಗರದಲ್ಲಿ ಮಗಳು ಸೌಮ್ಯಾ ರೆಡ್ಡಿ ಗೆಲ್ಲಿಸಲು ರಾಮಲಿಂಗಾರೆಡ್ಡಿ ಫೀಲ್ಡ್ಗೆ ಇಳಿದಿದ್ದಾರೆ. ಬಿಜೆಪಿಯ ಬೂತ್ ಮಟ್ಟದ ನಾಯಕರು, ಯುವ ಮೋರ್ಚಾ ಮುಖಂಡರು ಸೇರಿದಂತೆ 5,000 ಮಂದಿಯನ್ನ ಕಾಂಗ್ರೆಸ್ಗೆ ಆಪರೇಷನ್ ಮಾಡಿದ್ದಾರೆ. ಇದು ಸಾಂಕೇತಿಕವಾಗಿ ಜಯನಗರದ ಬೈರಸಂದ್ರ ವಾರ್ಡ್ನ 150 ಮಂದಿ ಸೇರ್ಪಡೆಯಾಗಿದ್ದಾರೆ. ಆಪರೇಷನ್ ಹಸ್ತ ಅನ್ನೋದಕ್ಕಿಂತಲೂ ಮುಖ್ಯವಾಗಿ ಬಿಜೆಪಿ ಪಕ್ಷದ ಬಗ್ಗೆ, ವಿಶೇಷವಾಗಿ ಯುವಕರಿಗೆ ಒಂದು ನಂಬಿಕೆ ಕಳ್ಕೊಂಡಿದ್ದಾರೆ. ಯಾವುದೇ ಒಂದು ಪಕ್ಷ, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ನಾಯಕತ್ವದ ಕೊರತೆ ಇದ್ದರೆ ಜನರನ್ನು ಅಟ್ರಾಕ್ಟ್ ಮಾಡುವಂಥ ನಾಯಕರಿಲ್ಲ ಅಂತ ಹೇಳಿದ್ರೆ ಸಹಜವಾಗಿ ಪಕ್ಷ ಉಳಿದ 10 ಸುದ್ದಿಗಳನ್ನು ನೋಡ್ತಾ ಹೋಗೋಣ, ಒಂದು ಸ್ಮಾಲ್ ಬ್ರೇಕ್ ಆದಮೇಲೆ.